ಬಿಕ್ಲು ಶಿವು ಕೊಲೆ ಕೇಸ್ನಲ್ಲಿ ಬಂಧಿಯಾದ ಬಳಿಕ ಶಾಸಕ ಭೈರತಿಗೆ ಅನಾರೋಗ್ಯ, ವೈದ್ಯಕೀಯ ವರದಿ ಪಡೆದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ. ಇವತ್ತೇ ಕೋರ್ಟ್ಗೆ ಹಾಜರಾಗಲಿದ್ದಾರೆ ಭೈರತಿ. ಚರಂಡಿಗೆ ಬಿದ್ದು ಸಾವನ್ನಪ್ಪಿದೆ ಬಾರಕ. ಹಿರಿಯ ನಿರ್ದೇಶಕ ಜೋ ಸೈಮನ್ ವಿಧಿವಶ. ಇದೆಲ್ಲಾ ಸುದ್ದಿಗಳನ್ನು ನೋಡ್ತಾ ಹೋಗೋಣ ಸಮಗ್ರ ನ್ಯೂಸ್ ಟಾಪ್ 9 ನಲ್ಲಿ. ಬಿಕ್ಲು ಶಿವ ಕೊಲೆ ಆರೋಪಿ ಭೈರತಿ ಬಸವರಾಜ್ ಇಸಿಜಿಯಲ್ಲಿ ಸ್ವಲ್ಪ ವ್ಯತ್ಯಾಸ ಕಂಡು ಬಂದ ಹಿನ್ನೆಲೆ ಬೆಂಗಳೂರಿನ ಜಯದೇವ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಇಂದು ವೈದ್ಯರು ಆಂಜಿಯೋಗ್ರಾಮ್ ಸೇರಿ ವಿವಿಧ ವೈದ್ಯಕೀಯ ಪರೀಕ್ಷೆ ನಡೆಸಲಿದ್ದಾರೆ. ರಾತ್ರಿ ಆಸ್ಪತ್ರೆಯಲ್ಲೇ ಬಸವರಾಜ್ ಕಳೆದಿದ್ದಾರೆ. ಈಗಾಗಲೇ ರಕ್ತದ ಪರೀಕ್ಷೆಗೆ ರಕ್ತದ ಮಾದರಿ ಪಡೆಯಲಾಗಿದೆ. ಜಯದೇವ ಆಸ್ಪತ್ರೆಯ ನಿರ್ದೇಶಕ ಡಾಕ್ಟರ್ ದಿನೇಶ್ ನೇತೃತ್ವದಲ್ಲಿ ಚಿಕಿತ್ಸೆ ನೀಡಲಾಗ್ತಿದೆ. ಬೆಂಗಳೂರಲ್ಲಿ ಗ್ಯಾಸ್ ಸೋರಿಕೆ ಅವಘಡದಲ್ಲಿ ಗಾಯಗೊಂಡಿದ್ದ ಮಹಿಳೆ ಚಿಕಿತ್ಸೆ ಫಲಿಸದೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾರೆ. ಮಂಜುಶ್ರೀ ಲೇಔಟ್ನ ಪೂರ್ಣಿಮಾ ಮೃತರು. ಕಳೆದ ಮಂಗಳವಾರ ಗ್ಯಾಸ್ ಸೋರಿಕೆ ವಾಸನೆ ಗಮನಿಸಿ ಬಾಡಿಗೆದಾರನ ಮನೆ ಪರಿಶೀಲಿಸಲು ತೆರಳಿದ್ರು. ಲೈಟ್ ಸ್ವಿಚ್ ಆನ್ ಮಾಡ್ತಿದ್ದಂತೆ ಅಗ್ನಿ ಅವಘಡದಲ್ಲಿ ಪೂರ್ಣಿಮಾ, ಬಾಡಿಗೆದಾರ ವೆಂಕಟೇಶ್ ಗಾಯಗೊಂಡಿದ್ರು. ಗಾಯಾಳು ವೆಂಕಟೇಶ್ ಸ್ಥಿತಿಯೂ ಗಂಭೀರವಾಗಿದೆ. ಭದ್ರಾ ಮೇಲ್ದಂಡೆ ಯೋಜನೆ ಶೀಘ್ರ ಪೂರ್ಣಗೊಳಿಸಲು ಆಗ್ರಹಿಸಿ ಚಿತ್ರದುರ್ಗದಲ್ಲಿ ಉಸ್ತುವಾರಿ ಸಚಿವ ಡಿ ಸುಧಾಕರ್ ಕಾರಿಗೆ ಮುತ್ತಿಗೆ ಹಾಕಿ ರೈತರು ಪ್ರತಿಭಟಿಸಿದ್ದಾರೆ. ಈ ವೇಳೆ ಮಾತನಾಡಿದ ಸಚಿವರು, ಕೇಂದ್ರ ಘೋಷಿಸಿದ 5,300 ಕೋಟಿ ಶೀಘ್ರ ಬಿಡುಗಡೆಯಾಗಲಿ, ರಾಜ್ಯ ಬಜೆಟ್ನಲ್ಲೂ ಹೆಚ್ಚಿನ ಹಣ ಮೀಸಲಿಡಲು ಒತ್ತಾಯಿಸುತ್ತೇವೆ. ಸೋಮವಾರ ಚಿತ್ರದುರ್ಗ ಜಿಲ್ಲೆ ಶಾಸಕರು ಸಿಎಂಗೆ ಭೇಟಿ ಮಾಡಿ ಚರ್ಚಿಸುತ್ತೇವೆ ಅಂತ ಭರವಸೆ ನೀಡಿದ್ರು. ವಿಜಯನಗರ ಜಿಲ್ಲೆ ಹೊಸಪೇಟೆಯಲ್ಲಿ ಹಂಪಿ ಉತ್ಸವಕ್ಕೆ ಸಿಎಂ ಸಿದ್ದರಾಮಯ್ಯ ನಗಾರಿ ಬಾರಿಸುವ ಮೂಲಕ ಚಾಲನೆ ನೀಡಿದ್ದಾರೆ. ಇಂದು ಮತ್ತು ನಾಳೆಯೂ ಉತ್ಸವ ನಡೆಯಲಿದೆ. ಮುಖ್ಯ ವೇದಿಕೆಯಲ್ಲಿ ಒಲಿಂಪಿಕ್ ಮಾದರಿಯ ಜ್ಯೋತಿ ಬೆಳಗಿಸುವ ಮೂಲಕ ಧ್ವನಿ ಮತ್ತು ಬೆಳಕು ಕಾರ್ಯಕ್ರಮವನ್ನು ಇದೇ ವೇಳೆ ಉದ್ಘಾಟಿಸಲಾಯಿತು. ಬೆಂಗಳೂರು ದಕ್ಷಿಣ ಜಿಲ್ಲೆಯ ರಾಮನಗರದಲ್ಲಿ ಮುಸ್ಲಿಂ ಸಮುದಾಯದ 150ಕ್ಕೂ ಹೆಚ್ಚು ಜೋಡಿ ಸಾಮೂಹಿಕ ವಿವಾಹ ಕಾರ್ಯಕ್ರಮ ನಡೆಯಿತು. ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ನೇತೃತ್ವದಲ್ಲಿ ಯಾರಬ್ ನಗರದೊಳಗೆ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಸಾಮೂಹಿಕ ವಿವಾಹ ಆಯೋಜಿಸಿತ್ತು. ಸ್ಪೀಕರ್ ಯುಟಿ ಖಾದರ್, ಸಚಿವ ರಹೀಂ ಖಾನ್ ಸೇರಿ ಗಣ್ಯರು ವಿವಾಹಿತರಿಗೆ ಆಶೀರ್ವದಿಸಿದ್ರು. ನವ ಜೋಡಿಗಳಿಗೆ ಬೀರು, ಮಂಚ ಸೇರಿ ಹಲವು ಬಗೆಯ ವಸ್ತುಗಳನ್ನ ಉಡುಗೊರೆಯಾಗಿ ನೀಡಲಾಯಿತು. ಪಿಯು ವಿದ್ಯಾರ್ಥಿಗಳಿಗೆ ವಾರ್ಷಿಕ ಪರೀಕ್ಷೆ ವೇಳೆ ಕೆಎಸ್ಆರ್ಟಿಸಿ ಬಸ್ನಲ್ಲಿ ಉಚಿತ ಪ್ರಯಾಣಿಸಲು ಅವಕಾಶ ಕಲ್ಪಿಸಲಾಗಿದೆ. ಫೆಬ್ರವರಿ 28ರಿಂದ ಮಾರ್ಚ್ 17ರವರೆಗೆ ದ್ವಿತೀಯ ಪಿಯುಸಿ ಪರೀಕ್ಷೆಗೆ ಹಾಜರಾಗುವ ವಿದ್ಯಾರ್ಥಿಗಳು ಈ ಸೌಲಭ್ಯ ಪಡೆಯಬಹುದಾಗಿದೆ. ಉಚಿತ ಪ್ರಯಾಣದ ಬಗ್ಗೆ ಕೆಎಸ್ಆರ್ಟಿಸಿ ಅಧಿಕೃತ ಆದೇಶ ಹೊರಡಿಸಿದೆ. ವಿದ್ಯಾರ್ಥಿಗಳ ವಾಸಸ್ಥಳದಿಂದ ಪರೀಕ್ಷಾ ಕೇಂದ್ರದವರೆಗೆ ಹಾಲ್ ಟಿಕೆಟ್ ತೋರಿಸಿ ಬಸ್ಗಳಲ್ಲಿ ಪ್ರಯಾಣಿಸಬಹುದು. ಇಂದು ಹಾವೇರಿ ಸಮಾವೇಶದಲ್ಲಿ ರಾಜ್ಯದ 2,400 ಗ್ರಾಮಗಳನ್ನ ಕಂದಾಯ ಗ್ರಾಮಗಳಾಗಿ ಘೋಷಿಸಲಾಗುತ್ತೆ ಅಂತ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಹೇಳಿದ್ದಾರೆ. ಗದಗದಲ್ಲಿ ಮಾತನಾಡಿದ ಅವರು 1,06,000 ಕುಟುಂಬಗಳಿಗೆ ಹಕ್ಕುಪತ್ರ ವಿತರಿಸುವುದಾಗಿ ಹೇಳಿದರು. ರಾಜ್ಯದ 6,500 ಗ್ರಾಮಗಳಿಗೆ ದಾಖಲೆಗಳೇ ಇಲ್ಲ. ಮನೆಗಳಿಗೆ ಹಕ್ಕುಪತ್ರ ಹಾಗೂ ಖಾತೆ ಇಲ್ಲದೆ ಅತಂತ್ರವಾಗಿವೆ. ಇದಕ್ಕೆಲ್ಲ ಮುಕ್ತಿ ದೊರೆಯುವ ಕಾಲ ಕೂಡಿ ಬಂದಿದೆ ಅಂದ್ರು. ಬಳ್ಳಾರಿ ಜಿಲ್ಲೆ ತೆಕ್ಕಲಕೋಟೆಯಲ್ಲಿ ಉತ್ಖನನದ ವೇಳೆ ಮತ್ತೊಂದು ಅಸ್ಥಿಪಂಜರ ಪತ್ತೆಯಾಗಿದೆ. ಮಡಿಕೆ ಹೊರತೆಗೆಯುವ ವೇಳೆ ತಲೆಬುರುಡೆ ಸಮೇತ ಅಸ್ಥಿಪಂಜರ ಸಿಕ್ಕಿದೆ. ಈವರೆಗೆ ಒಟ್ಟು 3 ಅಸ್ಥಿಪಂಜರ ದೊರೆತಿದ್ದು ಅವುಗಳನ್ನು ಕಾರ್ಬನ್ ಡೇಟಿಂಗ್ಗೆ ಕಳುಹಿಸಲು ನಿರ್ಧರಿಸಲಾಗಿದೆ. ಫೆಬ್ರವರಿ 12ರ ತನಕ ಅನುಮತಿಯ ಹಿನ್ನೆಲೆ ಉತ್ಖನನ ಕಾರ್ಯ ಸ್ಥಗಿತಗೊಳಿಸಲಾಗಿದೆ. ಕಲಬುರಗಿಯಲ್ಲಿ ಅನ್ನಭಾಗ್ಯ ಯೋಜನೆ ಅಕ್ಕಿ ಕಾಳಸಂತೆಯಲ್ಲಿ ಮಾರಾಟ ಆಗ್ತಾ ಇರುವ ಆರೋಪ ಕೇಳಿಬಂದಿದೆ. ಫಲಾನುಭವಿಗಳಿಗೆ ಪಡಿತರ ನೀಡದೆ ವಂಚಿಸ್ತಾ ಇರುವ ದಂಧೆ ಟಿವಿ9 ಕಣ್ಣಿಗೆ ಬಿದ್ದಿದೆ. ಅಕ್ಕಿ ಬದಲು ಹಣ ತಗೊಳ್ಳಿ ಅಂತ ಹಣ ಹಂಚಿಕೆ ಮಾಡ್ತಾ ಇರುವ ದೃಶ್ಯ ಟಿವಿ9 ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಕೆಜಿ ಅಕ್ಕಿಗೆ 15ರಿಂದ 20 ರೂಪಾಯಿ ನೀಡ್ತಾ ಇದ್ರು. ಜಿಲ್ಲಾಡಳಿತ ಕಣ್ಮುಚ್ಚಿ ಕುಳಿತಿದೆ ಅಂತ ಆಕ್ರೋಶ ವ್ಯಕ್ತವಾಗಿದೆ.